ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದ ನಮಸ್ಕಾರ. ಶೆಕೆಗಾಲ ಅಂತ ಎಲ್ರಿಗೂ ನಮಗೆ ತಿಳಿದೇ ಇದೆ. ಆದ್ರೆ ಈಗ ಬೆವರ್ಷೆಕೆ ಇಳಿಸ್ತಾ ಇರೋದು ಸಿಇಟಿಗೆ ತಯಾರಾಗ್ತಿರೋ ಎಲ್ಲ ವಿದ್ಯಾರ್ಥಿನಿಯರು. ಇದಕ್ಕೆ ಸಂಬಂಧಪಟ್ಟಂತ ವಿಶೇಷ ಕಾರ್ಯಕ್ರಮ ಸ್ಟ್ರಾಟಜೀಸ್ ಫಾರ್ ಸಿಇಟಿ 2018 ಇವತ್ತು ತಾವು ವೀಕ್ಷಿಸ್ತಾ ಇದ್ದೀರಿ. ಬ್ರಾಟ್ ಟು ಯು ಬೈ ಬಾಸ್ಕೋಸ್. ಇವತ್ತು ಕಾರ್ಯಕ್ರಮದಲ್ಲಿ ಇದ್ರ ಕುರಿತು ಇನ್ನಷ್ಟು ಚರ್ಚೆ, ಯಾವ ತರ ವಿದ್ಯಾರ್ಥಿನಿಗಳು ತಮ್ಮ ಸ್ಟ್ರಾಟಜೀಸ್ ಅನ್ನ ಈ ಒಂದು ಪರೀಕ್ಷೆಗೆ ಅಳವಡಿಸ್ಕೊಳ್ಬೇಕು, ಯಾವ ತರ ಈ ಪರೀಕ್ಷೆ ತುಂಬಾ ಮುಖ್ಯ, ಇದ್ರ ಕುರಿತು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀ ಎಸ್ ಬಾಸ್ಕೋ, ಡೈರೆಕ್ಟರ್ ಬಾಸ್ಕೋಸ್ PU ಕಾಲೇಜ್, ಹಾಗೇನೆ ಶ್ರೀ ರಾಹುಲ್ S, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್, ಬಾಸ್ಕೋಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಇವರಿಗಿಬ್ಬರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ವೀಕ್ಷಕರೇ, ನಮ್ಗೆಲ್ರಿಗೂ ತಿಳಿದಿದೆ ಯಾವ ತರ ಬಾಸ್ಕೋಸ್ ಅಂತ ಹೇಳಿದಾಗ ಎಲ್ರಿಗೂ ಗೊತ್ತು, ಅದು ಸಿಇಟಿಗೆ ಸಂಬಂಧಪಟ್ಟಂತೆ ಕೋಚಿಂಗಿಗೆ ಎಲ್ರಿಗೂ ಪರಿಚಿತರಾಗಿರತಕ್ಕಂಥ ಸಂಸ್ಥೆ. ಅದಲ್ಲೂ ಕೂಡ ಬಾಸ್ಕೋ ಸರ್ ಅಂತ ಹೇಳಿದಾಗ 1984 ನಿಂದ ಯಾವಾಗಿಂದ ಈ ಒಂದು ಸಿಇಟಿ ಪ್ರೋಗ್ರಾಮಿಂಗ್ ಶುರು ಆಗಿದೆಯೋ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಅವರೊಂದು ಪಯನೀರ್ ಆಗಿ ಅವರ ಈ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಸೊ ಸರ್ಟನ್ಲಿ ಸಂಬಡಿ ವಿ ಆಲ್ ಲುಕ್ ಅಪ್ ಟು. ಅಂಡ್ ಆಫ್ ಕೋರ್ಸ್ ರಾಹುಲ್ ಅವರು ಕೂಡ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ ನಲ್ಲಿ ಇದೀಗ ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಯಾವ ತರ ಸಿಇಟಿ ಮುಖ್ಯ ಅಂತ ತಿಳ್ಕೊಳ್ಳೋಣ. ರಾಹುಲ್, ಇದೀಗ ಸಿಇಟಿ ಅಂತ ಹೇಳಿದಾಗ ಎಲ್ರಿಗೂ ಸಾಮಾನ್ಯವಾದ ಒಂದು ಮಾಹಿತಿ ಇದೆ, ಏನು ಅಂದ್ರೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇರೋ ಮಕ್ಕಳು ಅಪ್ಲೈ ಮಾಡ್ತಾರೆ ಈ ಎಕ್ಸಾಮಿಗೆ. ಆದ್ರೆ ಯಾವ್ದೆಲ್ಲ ಕೋರ್ಸಿಗೆ ಒಂದು ಎಂಟ್ರಿ ಪಡ್ಕೊಳ್ಳಿಕ್ಕೆ ಈ ಎಕ್ಸಾಮ್ ಬೇಕಾಗುತ್ತೆ? ಸೊ ಸಿಇಟಿ ಎಕ್ಸಾಮ್ ಮೇನ್ಲಿ ಇಂಜಿನಿಯರಿಂಗ್ ಕೋರ್ಸಸ್, ಫಾರ್ಮಸಿ, ಅಗ್ರಿಕಲ್ಚರಲ್ ಸೈನ್ಸಸ್ ಮತ್ತು ವೆಟರ್ನರಿ ಸೈನ್ಸಸ್. For all these courses, if you want to join such courses, CET is the gateway. So once you write your CET, then during the counseling process you can apply into all such programs on that particular day. A long time back, at least 3 years back, even medical courses, dental, Ayurveda, Unani, homeopathy and all such courses were included in CET. But for the past 3 years now, they have been disconnected, and now if you want to pursue a medical practitioner, a course in medical practicing or dentistry or even Ayurveda, Unani, homeopathy and all that, you'll have to get through NEET exam. Okay. So it is no longer, for medical particularly, is no longer under the purview of CET anymore. ಸೊ ರಾಹುಲ್, ಯು ಸೇ ದಟ್ ಇವಾಗ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಹಾಗೇನೆ ಈಗ ಫಾರ್ಮಸಿ ಆಗಿರ್ಬೋದು, ಇಲ್ಲ ಈ ತರ ಅಲೈಡ್ ಸೈನ್ಸಸ್, ಈ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ನಾವೀಗ ಸಿಇಟಿ ಎಕ್ಸಾಮ್ ಅಂತ ಹೇಳಿದ್ವಿ. ಈಗ ಬಾಸ್ಕೋಸ್ ಕಮಿಂಗ್ ಟು ಸಿಇಟಿ, ಎವ್ರಿಬಡಿ ಟಾಕ್ಸ್ ಅಬೌಟ್ ರ್ಯಾಂಕ್ಸ್, ರ್ಯಾಂಕ್ ನಂಬರ್ 10, ರ್ಯಾಂಕ್ ನಂಬರ್ 200, 2000. ಸೊ ಇವಾಗ ಒಂದು ಉತ್ತಮವಾದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಈಗ ಇಂಜಿನಿಯರಿಂಗ್ ಸೀಟ್ ಪಡ್ಕೊಳ್ಬೇಕು ಅಂತ ಆದ್ರೆ ಯಾವ ರ್ಯಾಂಕಿಂಗ್ ಅಲ್ಲಿ ಇರಬೇಕು ಅವನ ಪರ್ಫಾರ್ಮೆನ್ಸ್? ಇಂಜಿನಿಯರಿಂಗ್ ಅಲ್ಲಿ ಯಾವ ರ್ಯಾಂಕ್ಗೂ ಸೀಟ್ ಸಿಗ್ತದೆ ಮೇಡಮ್, ಬಿಕಾಸ್ ದರ್ ಆರ್ ಸೋ ಮೆನಿ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ದ ನಂಬರ್ ಆಫ್ ಸೀಟ್ಸ್ ಈಸ್ ಮೋರ್ ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಸ್ಪೈರಿಂಗ್ ಫಾರ್. Okay. This year you might have read in the newspaper about 100 and odd colleges, engineering colleges are going to be closed in our country because of lack of admission. The competition is not to get a seat. The seat is there. The competition is to get a good seat in a good engineering college. Like mushroom, so many colleges are there. But there are certain few engineering colleges. Some of them are there in our locality also. Many of them are in Bangalore. So the good college means what? The campus interview, the students should be selected. That is a good college. So the competition is for that. If you succeed in a campus interview, then that college is considered to be a good college. So the competition is for that. And there, RV college is number 1. Number 2 may be PESIT. In our area, our NIT engineering college is well preferred by the students because campus interview is very good. So how to get these marks? Now, if you want to get into RV college, computer science. Till the other day, ENC was preferred. Now computer science. Soon I think it may change. But this year, by all likelihood, it is a computer science. So if you want to study in the best engineering college, next to NITK in Karnataka, so RV College of Engineering, you have to get below 100. So last time cutoff was 92th rank. So 100th rank ಒಳಗೆ ಬರಬೇಕು.
ಸೊ 100th ರ್ಯಾಂಕ್ ಒಳಗೆ ಬರಬೇಕಾದ್ರೆ ಯು ಶುಡ್ ಗೆಟ್ ಎ ಸ್ಕೋರ್ ಆಫ್ ಅರೌಂಡ್ 92%, right? Correct. 92% he has to get, because the ranks are calculated according to the average of P board marks and the CET. CET. So if you get 92% ಅಂತ ಹೇಳುವಾಗ you should get around 165 in the entrance exam, and there his score may be almost 300 out of. So if he get such a score, he is in the top of the world. He is get a good seat in RV College of Engineering. That is for RV. Next is PESIT. PESIT may be about 200 rank. Same computer science. So PESIT 200 rank ಸಿಗಬೇಕಾದ್ರೆ he should get around 90%. 90%. 90% he has to get. And the score may be around 152 or 54. 154 out of 180. And here also almost he gets 300 only, maybe 299. And he gets a seat. Similarly, like other, ಈಗ ನಮ್ಮ ನಿಟ್ಟೆಯಲ್ಲಿ ಬೇಕಾದ್ರೆ slightly it is reduced. 4,000 rank if he gets a computer science. 5,000 if he gets a ENC. So 4,000 seats if he gets around 115 marks. 115 means less than 40 in each. So BCM ಅಲ್ಲಿ ಅವನಿಗೆ ಸಿಗ್ತದೆ, ಡೆಫಿನೆಟ್ ಆಗಿ he gets a seat. So similarly ENC ಬೇಕಾದರೆ he gets 110 minutes. So many students are not aware of this. What they want is what they feel is they should get more marks. ಅಂದರೆ ಗ್ರೀಡಿನೆಸ್ ಇರ್ತದೆ, ಹೆಚ್ಚು ಸಿಕ್ಕಬೇಕಂತ. ಈಗ ನಿಟ್ಟೆಯಲ್ಲಿ ನಮಗೆ ಸೀಟ್ ಸಿಕ್ಕಬೇಕಾದ್ರೆ 40 ಮಾರ್ಕ್ ಸಿಕ್ಕಿದ್ರೆ ಸಾಕು. ಈವನ್ 35 ವಿಲ್ ಡೂ ಇಫ್ ಇಟ್ ಇಸ್ ಎ ಮಾಡರೇಟ್ಲಿ ಈಸಿ ಪೇಪರ್. ಸೊ 35 ಅಂತ ಹೇಳುವಾಗ ಇಟ್ ಈಸ್ 25. Even 75 questions out of 180 you need not know. Correct. So why should he get tensed? If a person is tensed, he underperforms in the entrance exam. So ತಾವು ಹೇಳೋದೀಗ ಟೆನ್ಷನ್ ಇಸ್ ಆಲ್ಸೋ ಅ ಕೀ ಫ್ಯಾಕ್ಟರ್ ಅಂತ ತಾವು ಹೇಳ್ತಾ ಇದ್ದೀವಿ. Very much, because a student when he solves a problem, it's the time. It is not like a board exam. 1 minute, one question. So the moment he spends 1 minute and he solves the problem, he is delighted. Suppose he spends 2 minutes on a problem, he did not get an answer to that, then he gets tense, depressed. Then everything is shaky. What he knows also he may forget. ಸೊ ಸರ್, ಈಗ ತಾವು ಹೇಳಿದ್ರೆ ಯಾವ ಥರ ಈಗ ಒಂದು ಟೆನ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇಟ್ಸ್ ಆಲ್ ಅ ನಂಬರ್ ಗೇಮ್. ತಾವು ಹೇಳಿದಾಗ ಯಾವ ಥರ ಇಷ್ಟು ಸಂಖ್ಯೆಗಳಲ್ಲಿ ಮಾರ್ಕ್ಗಳನ್ನು ಬೇಕು ಒಂದು ಉತ್ತಮ ಕಾಲೇಜಲ್ಲಿ ಅಡ್ಮಿಷನ್ ಪಡೆಯೋದಕ್ಕೆ ಅಂತ ಹೇಳಿದಿರಿ. ಬಾಸ್ಕೋ ಸರ್, ಯು ಸ್ಪೋಕ್ ಅಬೌಟ್ ಹೌ ಟೆನ್ಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸಾಮಾನ್ಯವಾದ ಒಂದು ಪರೀಕ್ಷೆಗೆ ಎಲ್ಲರೂ ಟೆನ್ಷನ್ ತಗೋತಾರೆ. ಈಗ 4th ಸ್ಟ್ಯಾಂಡರ್ಡ್ ಆಗಿರಲಿ ಇಲ್ಲ 10th ಸ್ಟ್ಯಾಂಡರ್ಡ್ ಆಗಲಿ, ಎವ್ರಿಬಡಿ ಇಸ್ ಟೆನ್ಸ್ಡ್ ಅಬೌಟ್ ಎಕ್ಸಾಮ್ಸ್. ಆ್ಯಂಡ್ ಕಮಿಂಗ್ ಟು CET ಅಂತ ಹೇಳಿದಾಗ ಖಂಡಿತವಾಗ್ಲೂ ಅವರ ಪ್ರೊಫೆಷನಲ್ ಕೋರ್ಸಿಗೆ ಒಂದು ಗೇಟ್ ವೇ ಎಕ್ಸಾಮ್ ಆಗಿರೋದ್ರಿಂದ ಸಾಕಷ್ಟು ಒತ್ತಡ ಇರುತ್ತೆ, ಪೇರೆಂಟ್ಸಿಂದ ಆಗಿರಲಿ, ಫ್ರೆಂಡ್ಸಿಂದ ಆಗಿರಲಿ, ಕಾಂಪಿಟೇಷನ್ ಆಗಿರಲಿ. ಸೊ ಇದೆಲ್ಲ ಇರುವಾಗ ಈಗ ಕೆಲವಷ್ಟೇ ಗಂಟೆಗಳು ಉಳಿದಿದ್ದಾವೆ ಫಾರ್ ದಿಸ್ ಇಯರ್ CET. ಇನ್ ಅ ಫ್ಯೂ ಅವರ್ಸ್ ಐ ಶುಡ್ ಸೇ ದೇ ಆರ್ ಕೌಂಟಿಂಗ್ ಇಟ್, ಎಕ್ಸಾಮ್ಸ್ ವಿಲ್ ಬಿಗಿನ್. ಸೊ ಒಬ್ಬ ವಿದ್ಯಾರ್ಥಿ ಇಲ್ಲ ವಿದ್ಯಾರ್ಥಿನಿ ಯಾವ ಥರ ಮೆಂಟಲಿ ಪ್ರಿಪೇರ್ ಆಗಬೇಕು ಸರ್ ಎಕ್ಸಾಮ್ಗೆ? ಈಗ ಹೌ ಟು ಪ್ರಿಪೇರ್ ಒನ್ ಸೆಲ್ಫ್ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮ್ ಆಲ್ರೆಡಿ ಓವರ್. Whatever they have to learn, the students must have learned. Last minute maybe brushing up. So last minute brushing up, what the students can do. One is revise the old question papers, especially the last 3 years question papers. It is available in our website www.boscos.com, and it is available. Also we have given some model question paper this year prepared for that's 2018. That is also available in our website. So ಅದನ್ನು ನೋಡ್ಬೋದು ಹೇಗೆ ಉಂಟು ಅಂತ. ಇನ್ನು ಹೆಚ್ಚು ಕಾನ್ಸೆಪ್ಟನ್ನು ಕಲೀಲಿಕ್ಕೆ ಟೈಮ್ ಇಲ್ಲ. ಸೊ ಒಂದು ಕಲಿದದನ್ನು ಸ್ಟ್ರಾಂಗ್ ಆಗಿ ರಿವೈಸ್ ಮಾಡಬೇಕು, ಅದಕ್ಕೆ ಟೈಮ್ ಇರಬೇಕು. ಸೊ ಆ ಕನ್ಸ್ಟ್ರೈಂಟ್ ಉಂಟು, ಅದನ್ನು ಅವ್ರು ನೆನಪಿಟ್ಟುಕೊಳ್ಬೇಕು. ಮತ್ತು ಒಂದು ಈಗ ನಾನು ಹೇಳಿದ ಹಾಗೆ ಕೆಲವು ಕಾಲೇಜಸಲ್ಲಿ ಹೇಗೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ ಬೇಕಾಗ್ತದೆ. ಸೊ ಒನ್ ಶುಡ್ ನೋ ಹಿಸ್ ಲೆವೆಲ್. Greediness is his enemy. So a student in the entrance examination wants to score more than
what he is capable of getting, at the end he gets less than what he should have got. ಅತಿ ಆಸೆ ಗತಿಗೇಡು ಅಂತ ಹೇಳಿದಾಗ ಆಗ್ಬಿಡುತ್ತೆ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನಿಟ್ಟೆ ಇಸ್ ದ ಟಾರ್ಗೆಟ್. ಸೊ 75 ಕ್ವಶನ್ಸ್ he may not know. ಸೊ 75 ಕ್ವಶನ್ಸ್ ಅದನ್ನು ಟಿಕ್ ಮಾಡೋದು. ಈಗ ನೆಗೆಟಿವ್ ಸ್ಕೋರಿಂಗ್ ಇಲ್ಲ, ನಾಟ್ ಲೈಕ್ ನೀಟ್ ಎಕ್ಸಾಮ್ ಆರ್ JEM where negative scoring is there. So questions even 25 75 questions ಅವನು ಎಂತ ಮಾಡ್ತಾನೆ ಅಂತ ಹೇಳಿದರೆ ನಾರ್ಮಲಿ ಎ ಸ್ಟೂಡೆಂಟ್ is at random he puts like this 1 2 like this. Instead I will advise, instead of marking at random, you put one number only. Suppose for all the 75 questions, if you put 1 like that, 1/4 will be normally correct. So he should understand that a concept which he knows thoroughly well, ಅದರಲ್ಲಿ ಒಂದು ಕ್ವಶನ್ ಬರುವಾಗ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಕೆಲವು ಟೈಮಲ್ಲಿ ಆಗ್ತಾ ಇಲ್ಲ. ಹಾಗೆ ಇರುವಾಗ ಎ ಕ್ವಶನ್ ವಿಚ್ he does not know, he wants to get full marks. That is his greediness. ಸೊ ಅದು ರಿಯಲಿಸ್ಟ್ ಆಗಿ ಮಾಡಬೇಕು. ಗೊತ್ತಿಲ್ಲದಲ್ಲಿ 4 ಒಂದು ಸರಿ ಬಂದರೆ ಸಾಕು ಅಂತ ಒಂದು ಫೀಲಿಂಗ್ ಬರಬೇಕು. ಸೊ ಒಂದು 75 ಕ್ವಶನ್ಸ್ 1 ಎಲ್ಲ ಹಾಕಿ ಹೋದರೆ 1/4 of them will be correct. So from the questions which he does not know, maybe around 17 alla. So 75 130 is more than 17-18 questions he is going to get correctly. That he should be satisfied. Then another thing is ಆ ದಿವಸ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ಬೇಕು ಎಂಟ್ರೆನ್ಸ್ ಎಕ್ಸಾಮ್ ಮುಂದೆ. ಈಗ ಒಂದೆರಡು ಪೇಪರನ್ನು ನೋಡೋದು. ದ ಡೇ ಬಿಫೋರ್ ದ ಎಕ್ಸಾಮಿನೇಷನ್ ಐ ಅಡ್ವೈಸ್ ದಟ್ ಯು ಶುಡ್ ಬಿ ರಿಲ್ಯಾಕ್ಸ್ಡ್. ವಾಟ್ ಈಸ್ ದ ರಿಲ್ಯಾಕ್ಸೇಷನ್? ರಿಲ್ಯಾಕ್ಸೇಷನ್ ಅಂದರೆ ಪ್ಯಾರೆಂಟ್ಸ್ ಒಟ್ಟಿಗೆ ಬೀಚಲ್ಲಿ ಹೋಗಿ ಕೂಡ ನಿಂತ್ಕೊಂಡು ಬರ್ಬೋದು. ಐ ಆಮ್ ಫಾರ್ ದ್ಯಾಟ್. ಒನ್ ಆಫ್ ಅವರ್ ಸ್ಟೂಡೆಂಟ್ಸ್ who went there and got the first rank also. Yes. So another person looked at Cartoon Network in the TV, and he also produced first rank. So this, why I am quoting this example is, there is whatever you studied these 2 years is gone. Next to 2 hours ಅಲ್ಲಿ you can't do anything. See, mind ಅನ್ನು ಕೂಲ್ ಆಗಿ ಇಟ್ಕೊಳ್ಳಿ. ಕೆಲವು ಪೇರೆಂಟ್ಸ್ ಇದಕ್ಕೆಲ್ಲ ಅಲೋ ಮಾಡೋದು. ಸೊ ಅಟ್ಲೀಸ್ಟ್ ಇನ್ ದ ಈವ್ನಿಂಗ್ ಸೇ 4 o'clock ಯು ವಿಸಿಟ್ ದೇವಸ್ಥಾನ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಒಳ್ಳೇದು ಮಾಡಿದೆ ನಾನು ಸರಿಯಾಗಿ. ಇಲ್ಲ, ವಾಟ್ ಐ ಅಡ್ವೈಸ್ ದ ಸ್ಟೂಡೆಂಟ್ಸ್ ಇಸ್, ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ನನಗೆ ಕ್ವಶನ್ ಪೇಪರ್ ಈಸಿ ಕೊಡಿ ಅಂತ ಹೇಳಬಾರ್ದು. ದೇವರೇ ನನಗೆ ಗೊತ್ತಿದ್ದ ಪ್ರಾಬ್ಲಮ್ ಬಂದರೆ ಅದು ಸರಿಯಾಗಿ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿದರೆ ದೇವರಿಗೂ ಆ ಪ್ರಾರ್ಥನೆ ಲೈಕ್ ಆಗ್ತದೆ, ನಿಮಗೆ ಅದು ಸಾಕು. ನಿಮಗೆ ಗೊತ್ತಿದ್ದ ಪ್ರಾಬ್ಲಮನ್ನು ನೀವು ಸರಿಯಾಗಿ ಮಾಡಲಿಕ್ಕೆ ಕೆಲವು ಟೈಮಲ್ಲಿ ಮಿಸ್ಟೇಕ್ ಮಾಡ್ತೇನೆ. ವಾಟ್ ಎವರ್ ದ ಕ್ವಶನ್ಸ್ ಯು ನೋ, ಅದನ್ನು ಸರಿಯಾಗಿ ಮಾಡಲಿಕ್ಕೆ ನಿಮಗೆ ಆದರೆ ಯು ಆರ್ ಗ್ರೇಟ್, ಯುವರ್ ಸಕ್ಸಸ್ ಇಸ್ ದಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಯು ಹ್ಯಾವ್ ಟು ಸ್ಲೀಪ್ ವೆರಿ ವೆಲ್ ದ ಲಾಸ್ಟ್ 2-3 ಡೇಸಲ್ಲಿ. ಕಟ್ಟಿ ನಿದ್ರೆ ಮಾಡಬೇಕು. ಬಿಕಾಸ್ ವಾಟ್ ಎವರ್ ವಿ ಹ್ಯಾವ್ ಸ್ಟಡೀಡ್ ಇಟ್ ಈಸ್ ಆಲ್ರೆಡಿ ರೆಕಾರ್ಡೆಡ್ ಇನ್ ಅವರ್ ಕಂಪ್ಯೂಟರ್. So ability to recall should be there. The ability to recall will be there when you have given your brain sufficient Rest. So rest means sleep. So don't get tensed and sleep well, and then you go for the examinations. Then definitely your performance will be better than others. So this is my advice to the students. Don't get tensed and be cool-hearted people when in the entrance exam. ತಾವು ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಯಾವ ಥರ ಅಂತ ಕೆಲವು ಮಕ್ಕಳು ನಿದ್ರೆನೇ ಮಾಡಲ್ಲ ಎಕ್ಸಾಮ್ ಪ್ರೆಷರ್ ಅಲ್ಲಿ. ದೇ ಡೋಂಟ್ ಸ್ಲೀಪ್ ಅಂಡ್ ಆಲ್, ದೇ ವೆರಿ ಅಪ್ಸೆಟ್, ಪ್ರಾಬ್ಲಿ ದೇ ಡೋಂಟ್ ಈಟ್ ವೆಲ್. ಸೊ ಆಲ್ ಆಫ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಯು ಸರ್. ಸೊ ಸರ್, ಈಗ ತಾವು ಹೇಳಿದ್ರೆ ಯಾವ ಥರ ನಿದ್ರೆ ಮುಖ್ಯ, ಫೋಕಸ್ಡ್ ಆಗಿ ಕಾಮ್ ಆಗಿರೋದು ಮುಖ್ಯ ಅಂತ. ಈಗ ಫುಡ್ ಕೂಡ ಎಷ್ಟು ಮುಖ್ಯ ಆಗ್ತದೆ ಸರ್? ಅಂದ್ರೆ ಕೆಲವರು ತಿನ್ನೋದೇ ಇಲ್ಲ ಟೆನ್ಷನ್ ಅಲ್ಲಿ, ಕೆಲವರು ಜಾಸ್ತಿ ತಿಂದ್ಬಿಡ್ತಾರೆ ಏನೋ. ಸೊ ಹೌ ಇಸ್ ಫುಡ್ ಇಂಪಾರ್ಟೆಂಟ್? So morning time you should have a very good breakfast. So some of you may have to travel a long distance to write the exam. Some of you next door only examination center. The stomach should not be heavy, stomach should not be light also. So avoid that greasy foods, puri, like that, bread, idli and all the best. Then what I have seen is, after the biology examination is over on the first day, afternoon lunch, some of the students they don't care what they eat. Some of them have full meal. Some of them go. I have seen one once when my daughter was writing the exam, was having paratha and chicken curry. So itara greasy food annu ತಿನ್ನುವಾಗ ಆಫ್ಟರ್ನೂನ್ ಎಕ್ಸಾಮ್ಸ್ನಲ್ಲಿ ಸ್ವಲ್ಪ ಡಲ್ನೆಸ್ ಇರ್ತದೆ.
So avoid eating this food, but at the same time the stomach should not be empty also. So have very light, harmless food, bread and jam, bread and sandwiches, or ahanamane food and or if you feel that the strength is not enough, just before going to the exam hall, you take one 5-star bar and eat and go. It will give instantaneous strength to face the examination. So be careful about what you eat the day of the examination. ಸೊ ಈಟ್ ಹೆಲ್ದಿ ಆ್ಯಂಡ್ ಈಟ್ ವೈಸ್ ಅಂತ ಹೇಳ್ತಾ ಇದ್ದಾರೆ ಬಾಸ್ಕೋ ಸರ್. ಸೊ ತಾವು ಹೇಳಿದಾಗೆ ವೀಕ್ಷಕರೇ ತಿಳ್ಕೊಂಡ್ರೆ ಯಾವ ಥರ ಸಾಕಷ್ಟು ಒತ್ತಡದಿಂದ ನಾವು ನೋಡ್ತೀವಿ. ಪರೀಕ್ಷೆಗೆ ಯಾರೆಲ್ಲ ಇದೀಗ ತಯಾರಾಗ್ತಾ ಇದ್ದಾರೋ ಖಂಡಿತವಾಗ್ಲೂ ಯು ಜಸ್ಟ್ ಹ್ಯಾವ್ ಫ್ಯೂ ಅವರ್ಸ್ ಲೆಫ್ಟ್. ಸೊ ತಾವು ಟೆನ್ಷನಲ್ಲಿ ಗಡಿಬಿಡಿ ಮಾಡಬೇಡಿ, ದಯವಿಟ್ಟು ಆಫ್ಕೋರ್ಸ್ ತಾವೇನೆಲ್ಲ ಕಲ್ತಿದ್ದೀರೋ ಅದನ್ನು ರಿವೈಸ್ ಮಾಡಿ ಅಂತ ಕೂಡ ಸರ್ ಹೇಳಿದ್ದಾರೆ. ಅವರ ವೆಬ್ಸೈಟ್ನಲ್ಲಿ ಕೂಡ ಸರ್ ಹೇಳಿದ್ದಾರೆ www.boscos.com ಸಾಕಷ್ಟು ಏನೋ ರಿವಿಷನ್ ಪೇಪರ್ಸ್ ಕೂಡ ಇದೆ, ಅದನ್ನು ತಾವು ನೋಡ್ಬೋದು. ಇಲ್ಲ ಖಂಡಿತವಾಗ್ಲೂ ಎಕ್ಸಾಮ್ ಮುಂಚಿನ ದಿವಸ ಚೆನ್ನಾಗಿ ನಿದ್ದೆ ಮಾಡಿ ಅದೇ ಥರ ಒಂದು ವೆರಿ ಕಾಮ್ ಅಂಡ್ ವೆರಿ ಪೀಸ್ಫುಲ್ ಮೈಂಡ್ ಇಂದ ಈ ಒಂದು ಎಕ್ಸಾಮ್ಗೆ ಅಪ್ರೋಚ್ ಅನ್ನ ಕೂಡ ನೀಡಿ ಅಂತ ನಮಗೆ ಬಾಸ್ಕೋ ಸರ್ ಅವ್ರು ತಿಳಿಸಿದ್ದಾರೆ ಖಂಡಿತವಾಗ್ಲೂ. ಆದ್ರೆ ಈಗ ಎಕ್ಸಾಮ್ ಹಾಲ್ ಅಲ್ಲಿ ಕೂತ ಮೇಲೆ ಏನ್ ಸ್ಟ್ರಾಟಜಿ ಇರಬೇಕು, ಯಾವ ತರ ಪ್ರಶ್ನೆಗಳಿಗೆ ನಾವು ಅಟೆಂಪ್ಟ್ ಮಾಡೋದಾಗಿರ್ಲಿ, ಇಲ್ಲ ಟೈಮ್ ಅಲೋಕೇಶನ್ ಎಷ್ಟು ಮುಖ್ಯ. ಈಗ ಬಾಸ್ಕೋ ಸರ್ ಈಗ ತಾವು ಹೇಳಿದಾಗ ಬಯಾಲಜಿ ಹಾಗೇನೆ ಮ್ಯಾಥ್ಸ್ ಇದೆ, ಆಮೇಲೆ ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ. ಸೊ ಈ ಒಂದು ಜಾಯಿಂಟ್ ಕಾಂಬಿನೇಷನ್ ಈಗ ಬಯಾಲಜಿ ಹಾಗೇನೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಹಾಲ್ ಇರಲಿ ಯಾವ ತರ ಒಂದು ಸ್ಟ್ರಾಟಜಿ ಇರಬೇಕು ಒಬ್ಬ ವ್ಯಕ್ತಿಗೆ? ಸೊ ಮಾರ್ನಿಂಗ್ ಬಯಾಲಜಿ ಇರ್ತದೆ, ಬಯಾಲಜಿಯಲ್ಲಿ 60 ಕ್ವಶನ್ಸ್ ಅನ್ನು ಆನ್ಸರ್ ಮಾಡೋದು. ಇಫ್ ಯು ನೋ ಇಟ್ ಕ್ಯಾನ್ ಬಿ ಆನ್ಸರ್ಡ್ ಇನ್ ಲೆಸ್ ದೆನ್ 30, ಮ್ಯಾಕ್ಸಿಮಮ್ 40 minutes. ಸೊ ಇಫ್ ಯು ಆರ್ ವೆಲ್ ರೆಡ್ ಯು ಕ್ಯಾನ್ ಆನ್ಸರ್ ಫಾಸ್ಟ್. ಎವ್ರಿ 2 minutes, ಎವ್ರಿ 1 minute ಯು ಕ್ಯಾನ್ ಆನ್ಸರ್ 2 questions. ಬಟ್ ಮ್ಯಾಥಮೆಟಿಕ್ಸ್ ಹಾಗೆ ಅಲ್ಲ. ಸೊ ಮ್ಯಾಥಮೆಟಿಕ್ಸಲ್ಲಿ ಎವ್ರಿ ಕ್ವಶನ್ ಯು ಹ್ಯಾವ್ ಟು ವರ್ಕ್ ಔಟ್. So some questions will be lengthy, some questions will be, in 1 minute or less than 1 minute it comes. But if your student is well read, say 85 to 90% level, mark my words, definitely there will be 30 questions which are under his domain. So it is enough if he manages those. So that 30 questions should be first is the target. At 30 questions only kuda ಒಂದು 5 ಕ್ವಶನ್ ಲಾಂಗ್ ಇರ್ತದೆ, 25 ಕ್ವಶನ್ಸ್ ಈಸಿ ಇರ್ತದೆ. ಆ ಈಸಿ ಕ್ವಶನ್ಸ್ ಅನ್ನು ಫಸ್ಟ್ ಕಾರ್ನರ್ ಮಾಡ್ತಾ ಹೋಗಿ. ಸಮ್ ಪೀಪಲ್ ವಾಟ್ ದೇ ಡೂ ಇಸ್ ದೇ ಪುಟ್ ಎ ಟಿಕ್ ಮಾರ್ಕ್ ಆನ್ ದ ಕ್ವಶನ್ ಪೇಪರ್ ಆ್ಯಂಡ್ ಫೈನಲಿ ಶೇಡ್ ಮಾಡ್ತಾರೆ. ಶೇಡ್ ಮಾಡುವಾಗ ತಪ್ಪಾಗ್ತದೆ, ಸೀಕ್ವೆನ್ಸೇ ತಪ್ಪಾಗ್ತದೆ. ಸೊ ಮೈ ಅಡ್ವೈಸ್ ಈಸ್ ಆಸ್ ಸೂನ್ ಆಸ್ ಯು ಸಾಲ್ವ್ ಒನ್ ಕ್ವಶನ್ ದೆನ್ ಅಂಡ್ ದರ್ ಯು ಶೇಡ್ ಇಟ್. ಸೊ ಹಾಗೆ ಮಾಡ್ತಾ ಹೋಗ್ಬೋದು. ಸೊ 25 ಕ್ವಶನ್ಸ್ ಯು ಕ್ಯಾನ್ ಆನ್ಸರ್ ಇನ್ 30 minutes. So after most of them will be correct because it is your problem. Then take the lengthy questions. Then you search for questions where that is shortcuts techniques are available. If time permits, I will tell you what is the term shortcut techniques only. But what is important is questions which you are capable of seeing, that are doing by yourself, you should manage first. Lengthy questions will be difficult. If you are seeing a question for the first time in your life, don't read it. Leave it to your neighbor. Let him enjoy it. So that is the strategy. So questions which are very lengthy, leave it. So that should be the strategy. If a person does like this, definitely he will be contented after the entrance examination is over. Also another thing I would like to inform the students. Some of them students will be eager to know what is right, what is wrong immediately after the maths exam. So some of the institutions also give the answers in the website. We in our tutorials or our college, we don't give the answers next day. After the physics and chemistry examination is over, what happens is when you feel that your question is right, you get excited. When your question is wrong, then also you get depressed. Eradu beda anta helodu. Correct, true. So you control yourself, wait for the physics chemistry examination, and then end of all the 4 exams are over, then you go to any website and see the answer and see your performance. ತಾವು ಹೇಳಿದಾಗೇನೆ ಎಲ್ಲ ಪರೀಕ್ಷೆ ಮುಗಿದ ಮೇಲೆ ಅದರ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸಾಕು, ಅದ್ರ ನಡುವಲ್ಲಿ ಬೇಡ ಅಂತ ತಾವು ಹೇಳ್ತಾ ಇದ್ದೀವಿ. ರಾಹುಲ್ ಅವ್ರಿಗೆ ಕಮಿಂಗ್ ಟು ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, ವಾಟ್ ಶುಡ್ ಬಿ ದ ಅಪ್ರೋಚ್? Now the approach is very much similar to as Bosco sir mentioned. Every student will know the areas that he or she is strong in. So the best thing to do is go for the problems or tackle the problems which you know for sure over there, and keep moving on to the problems that you are absolutely sure about.
if you see a question, as sir said, that you have never seen in your life, you have to be dispassionate and you have to let it go over there and move on to the next problem, because every second counts. Yes. So that is one quality the student must imbibe before he enters into the exam hall. Maybe he or she knows around, let's say, 35 questions that sir mentioned. That 35 questions is in his or her pocket. So there's nothing much to be lost over there. Yes. So in physics mainly, there will be three broad spectrums, we can say. So there will be the easy category, then the moderate, and then the fairly difficult one. The general trend all this while is the easy ones are maybe the number of questions that are easy are from 11 to 16 of them out of 60 I'm talking about. So these 16 questions are generally mainly of the board level. So if you have studied your board well, Yeah, you will be this able to attempt those. So those 16 are in your pocket there. Then we come to the moderate questions. The moderate questions, if you see, will be around 30 to 36 over there. So these questions are also certainly there, which you would have done it somewhere in the past. It just requires a presence of mind. So basically your temperament is all that matters over here. So maybe they might have changed the statement of the problem. Maybe that problem is very much, you are aware of it. Maybe it's re-articulated once again. So if you spend, maybe if you feel that it's a familiar problem, you take a chance over there, you solve it, you may arrive at it. So it's just a one-step problem. You know the formula, you substitute, solve, done. Yes. Done. And then the last one, the fairly difficult one, if you have the time after all of this is done, if you ever can reach the difficult problems over there, first of all, you should be able to identify what is the difficult problem. That comes only with practice. There's no other way. There's no question that says that this is a difficult problem. Yes. So it's like you practice so many problems all this while, you know which is easy, which is difficult. So when it comes to the difficult problem, of course, it's a multi-stage problem. And as sir was mentioning, that they will normally be a lengthy one. So in order to save time over here, it's always suggested that you keep a strategy, move from the easy, then to the moderate, and then to the difficult. Yes. So if you follow this approach, you can at least walk out of the examination hall with 45 questions from physics without any problem. You manage to keep your temperament cool over there, you stay focused, you solve the problems, things will go as smooth as possible. Okay. When it comes to chemistry, on the other hand, chemistry, when it comes to numerical problem, basically there is organic, inorganic, and physical. So mainly in general, if you have to speak about in chemistry, there are close to 15 or 10 to 15 questions which are all numerical in nature. So most of the questions are board related or theory related, I would rather say. So a student will know the basics of all that. So chemistry will be a bit more comfortable than physics when it comes to. ಸೊ ತಾವು ಹೇಳಿದಾಗನೇ ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ ಇದ್ರಲ್ಲಿ ತುಂಬಾ Very ಮುಖ್ಯವಾಗಿರುತ್ತೆ. much. ಯಾವ ಪ್ರಶ್ನೆನ ಬಿಡಬೇಕು, ಯಾವ್ದನ್ನ ಸುರುವಿಗೆ ಆನ್ಸರ್ ಮಾಡಬೇಕು ಅಂತ ಖಂಡಿತವಾಗ್ಲು ಇನ್ನಷ್ಟು ಪ್ರಾಕ್ಟಿಕಲ್ ಅಂಶಗಳನ್ನ ಇದೀಗ ನಾವು ತಿಳ್ಕೊಳ್ತೀವಿ ಬಾಸ್ಕೋ ಸಹ, ಹಾಗೇನೆ ರಾಹುಲ್ ಇಂದ ವೀಕ್ಷಕರೇ, ಇಟ್ಸ್ ಆಲ್ yours. So in general, topic wise distribution of questions in CET, in broadly we have basically four subdivisions over there. So that's mainly mechanics, electrodynamics, optics, and modern physics. So in mechanics, you get nearly on an average 15 to 20 questions, electricity and magnetism 23 to 28, optics on an average you get close to 6 to 8 of them, and modern physics definitely 10 to 12 of them. So this is how the topic wise breakup takes place. Now I had earlier mentioned some different classification of problems. One is the easy and the medium and the difficult one. So I can show you some example. So one example for an easy question over here, you can see on the board there. So the answer is very straightforward. If you have gone through your board concepts over there, everybody knows that the answer has to be option 3 over there. So the axial component is twice that of the equatorial. So that is the answer. Straight away mark it, 5 seconds, keep moving. You come to the moderate question over here, you realize that this is more of an alternating current chapter question. Here you just have to know the formula. The formula is given in the solution over there. You can see the solution, substitute the values, and you get the answer, and it matches with option 1. Shade the option, move to the next question. So you see here, it doesn't take more than 1 minute over here to solve moderate question. Now when you come to the question which has a little higher difficulty over here, you can see this problem. This is a mixed problem over here. So in this problem you can see that there is a capacitor and resistor. So it is an RC circuit. So such a problem is certainly requires a little bit of concept over here.
So such problems over here will definitely take more than a minute. So the most important thing is identifying the right problems that you are going to choose, solving them and moving on. So I wish you all the very best. Take care and have a nice day. ಸಾಕಷ್ಟು ಪ್ರಾಕ್ಟಿಕಲ್ ಅಂಶಗಳನ್ನ ಕೂಡ ನಾವಿದೀಗ ತಿಳ್ಕೊಂಡಿವಿ ವೀಕ್ಷಕರೇ. ಅದೇ ಸಮಯದ ಅಭಾವದಿಂದ ಪ್ರಾಯಶಃ ಇವತ್ತಿನ ಈ ಒಂದು ಸಂಚಿಕೆಗೆ ನಾವು ಮುಕ್ತಾಯವನ್ನ ಇಲ್ಲಿ ಮಾಡಲೇಬೇಕಾಗುತ್ತೆ. ತಮ್ಮನ್ನು ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀವಿ ಇನ್ನಷ್ಟು ಕಾರ್ಯಕ್ರಮದೊಂದಿಗೆ. ಆದರೆ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿ ಇಷ್ಟೊಂದು ಮಾಹಿತಿಗಳನ್ನ ಹಂಚ್ಕೊಂಡ ಶ್ರೀ ಬಾಸ್ಕೋ ಸರ್ ಹಾಗೆಯೇ ರಾಹುಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಜೆಂಟಲ್ಮೆನ್ ಫಾರ್ ವಾಕಿಂಗ್ ಇನ್ ಟು ದ ಶೋ. ವೀಕ್ಷಕರೇ, ಸ್ಟ್ರಾಟಜೀಸ್ ಫಾರ್ CET 2018 ಬ್ರಾಟ್ ಯು ಬೈ ಬಾಸ್ಕೋಸ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನೊಂದು ಪರೀಕ್ಷೆ ಕೂಡ ಇದೆ, ಅದು ನೀಟ್ ಪರೀಕ್ಷೆ, ಅಂದ್ರೆ ಮೆಡಿಕಲ್ ಕೋರ್ಸಸ್ಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆ. ಇದ್ರ ಕುರಿತು ಕೂಡ ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋದಕ್ಕೆ ಇವರು ನಮ್ಮ ಜೊತೆ ಭಾಗವಹಿಸ್ತಾರೆ. ಆದ್ರೆ ಸದ್ಯಕ್ಕೆ ನಮಸ್ಕಾರ.